ಕರಾವಳಿ ಹಾಗೂ ಪಶ್ಚಿಮ ಘಟ್ಟದಲ್ಲಿ ವರ್ಷಧಾರೆ ಯಾವೆಲ್ಲ ಅನಾಹುತಕ್ಕೆ ಸಾಕ್ಷಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ತುಂಬಿ ಹರಿತಾ ಇದೆ ಸುವರ್ಣ ನದಿ ಕೂಡ. ಬ್ರಹ್ಮಾವರದ ಉಪ್ಪೂರು ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಜಲಾವೃತವಾಗಿದೆ. ಶಾಲೆಯ ಅಂಗನವಾಡಿ ಕೇಂದ್ರ ಸುತ್ತಮುತ್ತ ಕೂಡ ನೆರೆ ಸೃಷ್ಟಿಯಾಗಿದೆ. ಆ ಭಾಗದಲ್ಲಿ ಇಳಿತಾ ಬರ್ತಾ ಅಂತ ಇದನ್ನು ಕರೀತಾರೆ. ಮತ್ತೆ ನೆರೆ ಈ ಭಾಗದಲ್ಲೆಲ್ಲ ಹೊಸದಲ್ಲ, ಈ ಬ್ರಹ್ಮಾವರ ಇಲ್ಲೆಲ್ಲ, ಯಾಕಂದ್ರೆ ಸೌಪರ್ಣಿಕ ಇರ್ಬೋದು, ಸ್ವರ್ಣ ನದಿ, ಸೀತಾ ನದಿ ಇಲ್ಲೆಲ್ಲ ಉಕ್ಕಿ ಹರಿಯುತ್ತೆ. ಸೊ ಶಾಲೆಯ ಆವರಣ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲೂ ಕೂಡ ಫ್ಲಡ್ ಆಗಿದೆ. ಮೆಟ್ಟಿಲ ತನಕ ಅಂದರೆ ಆ ಬಿಲ್ಡಿಂಗ್ನ ಮೆಟ್ಟಿಲ ತನಕ ಕೂಡ ಅಲ್ಲಿ ನೆರೆಯಿಂದ ಬಾಧಿತವಾಗಿದೆ. ಹಲವು ಕಡೆ ವಿದ್ಯುತ್ ವ್ಯತ್ಯಯದ ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಳೆದ 2 ದಿವಸಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ ರಜೆ ನೀಡಿದ್ದಾರೆ. ಮಳೆಯ ಪ್ರಮಾಣ ಕರಾವಳಿಯಲ್ಲಿ ಬೀಳುವುದಕ್ಕಿಂತ ಹೆಚ್ಚು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇದೆ ಅನ್ನುವಂಥದ್ದು. ಆಗುಂಬೆ ಇರ್ಬೋದು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಬಾರ್ಡರ್ಗಳಲ್ಲಿ ಭಾರಿ ಮಳೆ ಬೀಳ್ತಾ ಇರೋದ್ರಿಂದ ಅಗಾಧ ಪ್ರಮಾಣದಲ್ಲಿ ನೀರು ನದಿಗಳಲ್ಲಿ ತುಂಬಿ ಹರಿತಾ ಇದೆ. ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಮಡಿಸಾಲು ಹೊಳೆ ತುಂಬಿ ಹರಿದಿರುವಂತಹ ಪರಿಣಾಮ ಇಲ್ಲಿ ನಾವು ನೋಡ್ಬೋದು. ಈ ಶಾಲೆಯ ಆವರಣ ಇದು ಹೈರಾಬೆಟ್ಟು ಉಪ್ಪೂರಿನಲ್ಲಿರುವಂಥ ದೃಶ್ಯ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಪ್ಪೂರು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಸುತ್ತಲೂ ಕೂಡ ಗದ್ದೆ ಇರೋದ್ರಿಂದ ಗದ್ದೆಯಲ್ಲಿ ನೀರು ಜಲಾವೃತಗೊಂಡಿದೆ. ಶಾಲೆಯ ಅಂಗಳಕ್ಕೆ ಪಕ್ಕದಲ್ಲಿರುವಂತಹ ಅಂಗನವಾಡಿಗೆ ಅಲ್ಲೊಂದು ಅಯ್ಯಪ್ಪ ಭಕ್ತ ವೃಂದ ಇದೆ, ಅಲ್ಲಿ ಒಂದು ಕಟ್ಟಡ ಅಲ್ಲಿಗೆ, ಮತ್ತು ಈ ಭಾಗದಲ್ಲಿರುವ ಅಂಗನವಾಡಿಗೂ ಕೂಡ ನೀರು ನುಗ್ಗಿರುವುದರ ಕಾರಣವಾಗಿ ಇಡೀ ಜಲಾವೃತ ಆಗಿದೆ. ಜಿಲ್ಲಾಡಳಿತ ರಜೆಯನ್ನು ಘೋಷಣೆ ಮಾಡಿರೋದ್ರಿಂದ ಒಂದು ಲೆಕ್ಕದಲ್ಲಿ ಸೇಫ್ ಅಂತೇಳಿ ಹೇಳ್ಬೋದು. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಈ ಶಾಲೆಯ ಹಿಂಭಾಗದಲ್ಲಿ ಮಡಿಸಾಲು ಹೊಳೆ ಹರಿತದೆ. ಈ ಮಡಿಸಾಲು ಹೊಳೆ ಅನ್ನುವಂಥದ್ದು ಉಡುಪಿ ನಗರ ಭಾಗದಲ್ಲಿ ಜೀವನಾಡಿಯಾಗಿ ಹರಿಯುವಂತಹ ಸ್ವರ್ಣ ನದಿಯ ಕವಲು. ಇದು ಮುಂದೆ ಹೇರೂರು ಬ್ರಿಡ್ಜ್ ಆಗಿ ಸಮುದ್ರವನ್ನು ಸೇರುವಂಥದ್ದು. ಪ್ರತಿ ವರ್ಷ ಕೂಡ ಒಂದು ಈ ಥರದ ನೆರೆ ಕಂಡು ಬರ್ತದೆ. ಈ ಬಾರಿ ನಾವು ನೋಡ್ಬೋದು ಶಾಲೆಯ ಅಂಗಳ ಮತ್ತು ನದಿ ಒಂದೇ ಲೆವೆಲ್ನಲ್ಲಿ ಹರಿತಾ ಇದೆ. ಸುಮಾರು ಒಂದು 3-4 ಫೀಟ್ ನೀರು ಮೇಲೆ ಬಂದು ಈ ಥರ ನೆರೆಯ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಶಾಲೆಗೆ ರಜೆ ಕೊಟ್ಟಿರುವ ಕಾರಣ ಎಲ್ಲರೂ ಕೂಡ ಸೇಫ್ ಅನ್ನುವಂಥದ್ದು. ಅದರ ಜೊತೆಗೆ ಒಂದು ಶಾಲೆ ಸಂಪೂರ್ಣವಾಗಿ ಜಲದಿಗ್ಬಂಧನ ಆದರೆ ಸುತ್ತಮುತ್ತಲಿರುವಂತಹ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಮನೆಗಳಲ್ಲಿ ಯಾವ ಥರ ನೀರಿನ ವಾತಾವರಣ ಇದೆ ಅನ್ನುವಂಥದ್ದು. ಈ ಭಾಗದಲ್ಲಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಯಾಕಂದರೆ ನದಿ ಸಾಲಿನಲ್ಲಿರುವಂಥ ಮನೆಗಳಾಗಿರೋದ್ರಿಂದ ಅಲ್ಲಿ ಜಲ ದಿಗ್ಬಂಧನ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿ ಈ ರಸ್ತೆ ನೋಡ್ಬೋದು ಸುಮಾರು ಒಂದು 6-7 ಫೀಟ್ ಎತ್ತರದಲ್ಲಿದೆ. ಹಾಗಾಗಿ ಮಳೆ ನೀರು ನೇರವಾಗಿ ಆ ಭಾಗಕ್ಕೆ ಹರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೆರೆಯ ವಾತಾವರಣ ಕಂಡು ಬರ್ತದೆ. ಮತ್ತು ಹೊಳೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದ ನಂತರ ಈ ಭಾಗದಲ್ಲಿ ನೆರೆ ಇಳಿಮುಖವಾಗ್ತದೆ ಅನ್ನುವಂಥದ್ದು. ಮಳೆಯ ಪ್ರಮಾಣವನ್ನು ತೆಗೆದುಕೊಂಡ್ರೆ 100 ಮಿಲಿಮೀಟರ್ಗಿಂತ ಕಡಿಮೆ ಬಿದ್ದಿದೆ ಕಳೆದ 24 ಗಂಟೆಯಲ್ಲಿ ಮಳೆ. ಆದರೆ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾದ ಮಳೆ ಬೀಳ್ತಾ ಇರೋದ್ರಿಂದ, ಅದರ ಜೊತೆಗೆ ಸಮುದ್ರದಲ್ಲಿ ಅರಬ್ಬಿ ಸಮುದ್ರದಲ್ಲಿ 40ರಿಂದ 50 ಕಿಲೋಮೀಟರ್ ಗಾಳಿಯ ಒತ್ತಡ ಇರೋದ್ರಿಂದ ನದಿಯ ನೀರು ಸಮುದ್ರವನ್ನು ಸೇರ್ತಾ ಇಲ್ಲ. ಹಾಗಾಗಿ ನದಿ ಪಾತ್ರದಲ್ಲಿ, ಹೊಳೆ ಪಾತ್ರದಲ್ಲಿ, ಹಳ್ಳ ಕೊಳ್ಳಗಳ ಪಾತ್ರದಲ್ಲಿ ನೀರು ಹಾಗೇ ತುಂಬಿಕೊಂಡಿರ್ತದೆ ಮತ್ತು ಅದು ಸಮುದ್ರ ಸೇರ್ತಾ ಇಲ್ಲ. ಗಾಳಿಯ ಒತ್ತಡ ಕಡಿಮೆ ಆದ ನಂತರ ಈ ನೆರೆ ಎಲ್ಲ ತಗ್ತದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.